2026 ಕರೆಂಟ್ ಅಫೇರ್ಸ್ ಸೆಟ್ 30 ಇಲ್ಲಿ 726ರಿಂದ 750 ಕ್ವಶನ್ಗಳನ್ನು ನೋಡೋಣ. 2026ರಲ್ಲಿ ಭಾರತವು ಯಾವ ಕ್ಷೇತ್ರದಲ್ಲಿ ಒನ್ ಹೆಲ್ತ್ ಅಪ್ರೋಚ್ಗೆ ಹೆಚ್ಚಿನ ಒತ್ತು ನೀಡುತ್ತಿದೆ? ಮೇಲಿನ ಎಲ್ಲವೂ ಆರೋಗ್ಯ, ಪಶುಸಂಗೋಪನೆ, ಪರಿಸರ. ಒನ್ ಹೆಲ್ತ್ ಪರಿಕಲ್ಪನೆ ಮೂಲ ಉದ್ದೇಶ ಯಾವುದು? ಮಾನವ ಪ್ರಾಣಿ ಪರಿಸರ ಆರೋಗ್ಯವನ್ನು ಸಮಗ್ರವಾಗಿ ನೋಡುವುದು. 2026ರಲ್ಲಿ ಭಾರತದಲ್ಲಿ ಮಿಷನ್ ಫಾರ್ ಆತ್ಮನಿರ್ಭರ್ ಇನ್ ಪಲ್ಸಸ್ ಮುಖ್ಯವಾಗಿ ಯಾವ ಬೆಳೆಗೆ ಸಂಬಂಧಿಸಿದೆ? ಬೇಳೆಕಾಳುಗಳು. ಕೆಳಗಿನವುಗಳಲ್ಲಿ ಪಲ್ಸಸ್ಗೆ ಸೇರಿದ ಬೇಳೆ ಯಾವುದು? ಮೇಲಿನವು ಎಲ್ಲವೂ. ತೊಗರೆ, ಉದ್ದು, ಹೆಸರು. ಭಾರತದಲ್ಲಿ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಯಾವ ರೀತಿಯ ಕೃಷಿಯನ್ನು ಉತ್ತೇಜಿಸುತ್ತದೆ? ನೈಸರ್ಗಿಕ ಕೃಷಿ. ನ್ಯಾಚುರಲ್ ಫಾರ್ಮಿಂಗ್ನ ಪ್ರಮುಖ ಉದ್ದೇಶ ಯಾವುದು? ಮೇಲಿನ ಎಲ್ಲವೂ. ಮಣ್ಣಿನ ಆರೋಗ್ಯ ಸುಧಾರಣೆ, ಕೃಷಿ ವೆಚ್ಚ ಕಡಿಮೆ ಮಾಡುವುದು, ಪರಿಸರ ಸ್ನೇಹಿ ಕೃಷಿ. 2026ರಲ್ಲಿ PM ಧನ್ ಧಾನ್ಯ ಕೃಷಿ ಯೋಜನಾ ಮುಖ್ಯವಾಗಿ ಯಾವ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡಿದೆ? ಕಡಿಮೆ ಕೃಷಿ ಉತ್ಪಾದನೆ ಹೊಂದಿರುವ ಜಿಲ್ಲೆಗಳು. PM ಧನ್ ಧಾನ್ಯ ಕೃಷಿ ಯೋಜನೆಯ ಪ್ರಮುಖ ಉದ್ದೇಶ ಯಾವುದು? ಮೇಲಿನ ಎಲ್ಲವೂ. ಕೃಷಿ ಉತ್ಪಾದಕ ಹೆಚ್ಚಿಸುವುದು, ಬೆಳೆ ವೈವಿಧ್ಯೀಕರಣ, ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವುದು. 2026ರಲ್ಲಿ ನ್ಯಾಷನಲ್ ಮಿಷನ್ ಆನ್ ಹೈ ಈಲ್ಡಿಂಗ್ ಸೀಡ್ಸ್ ಮುಖ್ಯವಾಗಿ ಯಾವುದನ್ನು ಹೆಚ್ಚಿಸಲು ಉದ್ದೇಶಿಸಿದೆ? ಉತ್ತಮ ಗುಣಮಟ್ಟದ ಬೀಜಗಳ ಲಭ್ಯತೆ. ಹೈ ಈಲ್ಡ್ ಸೀಡಿಂಗ್ನ ಪ್ರಮುಖ ಪ್ರಯೋಜನ ಯಾವುದು? ಮೇಲಿನವು ಎಲ್ಲವೂ. ಉತ್ಪಾದಕತೆ ಹೆಚ್ಚಳ, ಉತ್ತಮ ಬೆಳೆ ಗುಣಮಟ್ಟ, ಹವಾಮಾನ ಪ್ರತಿರೋಧಕತೆ. 2026ರಲ್ಲಿ ಮಕಾನ ಬೋರ್ಡ್ ಸ್ಥಾಪನೆಗೆ ಯಾವ ರಾಜ್ಯಕ್ಕೆ ವಿಶೇಷವಾಗಿ ಸಂಬಂಧಿಸಿದೆ? ಬಿಹಾರ್. ಮಕಾನ ಉತ್ಪಾದನೆಯಲ್ಲಿ ಭಾರತಕ್ಕೆ ವಿಶೇಷವಾಗಿ ಪ್ರಸಿದ್ಧ ರಾಜ್ಯ ಯಾವುದು? ಬಿಹಾರ್. 2026ರಲ್ಲಿ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಸೀಡ್ಸ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಖಾದ್ಯ ತೈಲಗಳ ದೇಶೀಯ ಉತ್ಪಾದನೆ. ಭಾರತವು ಎಡಿಬಲ್ ಆಯಿಲ್ ಇಂಪೋರ್ಟ್ಸ್ ಕಡಿಮೆ ಮಾಡಲು ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ? ಆಯಿಲ್ ಸೀಡ್ಸ್ ಪ್ರೊಡಕ್ಷನ್. 2026ರಲ್ಲಿ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಮುಖ್ಯವಾಗಿ ಯಾವ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಉದ್ದೇಶಿಸಿದೆ? ಹತ್ತಿ. ಕಾಟನ್ ಪ್ರೊಡಕ್ಟಿವ್ ಹೆಚ್ಚಿಸುವುದರಿಂದ ಯಾವ ಕೈಗಾರಿಕೆಗೆ ನೇರ ಪ್ರಯೋಜನ? ಟೆಕ್ಸ್ಟೈಲ್ ಇಂಡಸ್ಟ್ರಿ. 2026ರಲ್ಲಿ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಉತ್ಪಾದನಾ ಕ್ಷೇತ್ರ. ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ನ ಪ್ರಮುಖ ಗುರಿಗಳಲ್ಲಿ ಯಾವುದು? ಮೇಲಿನ ಎಲ್ಲವೂ. ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಸುಧಾರಣೆ, ಟೆಕ್ನಾಲಜಿ ಅವೈಲಬಿಲಿಟಿ, ಸ್ಕಿಲ್ಡ್ ವರ್ಕ್ಫೋರ್ಸ್. 2026ರಲ್ಲಿ ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೆಳಗಿನ ಯಾವುದನ್ನು ಒಳಗೊಂಡಿದೆ? ಮೇಲಿನವೆಲ್ಲವೂ. ಸೋಲಾರ್ PV ಸೆಲ್ಸು, EV ಬ್ಯಾಟರೀಸು, ವಿಂಡ್ ಟರ್ಬೈನ್ಸ್. ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ನ ಪ್ರಮುಖ ಉದ್ದೇಶ ಯಾವುದು? ದೇಶೀಯ ಕ್ಲೀನ್ ಎನರ್ಜಿ ಮ್ಯಾನುಫ್ಯಾಕ್ಚರಿಂಗ್ ಸಾಮರ್ಥ್ಯ ಹೆಚ್ಚಿಸುವುದು. 2026ರಲ್ಲಿ ನ್ಯಾಷನಲ್ ಜಿಯೋಸ್ಪೇಷಿಯಲ್ ಮಿಷನ್ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಜಿಯೋಸ್ಪೇಷಿಯಲ್ ಟೆಕ್ನಾಲಜಿಯಲ್ಲಿ ಪ್ರಮುಖವಾಗಿ ಯಾವುದನ್ನು ಬಳಸಲಾಗುತ್ತದೆ? ಮೇಲಿನ ಎಲ್ಲವೂ. ಮ್ಯಾಪ್ಸ್ ಆ್ಯಂಡ್ ಸ್ಪೇಷಿಯಲ್ ಡಾಟಾ, ಸ್ಯಾಟಲೈಟ್ ಇಮೇಜನರಿ, GIS. 2026ರಲ್ಲಿ ಜ್ಞಾನ ಭಾರತಂ ಮಿಷನ್ ಮುಖ್ಯವಾಗಿ ಯಾವುದರ ಸಂರಕ್ಷಣೆ ಮತ್ತು ಡಿಜಿಟಲೈಸೇಷನ್ಗೆ ಸಂಬಂಧಿಸಿದೆ? ಮ್ಯಾನುಸ್ಕ್ರಿಪ್ಟ್ಸ್. ಜ್ಞಾನ ಭಾರತಂ ಮಿಷನ್ನ ಪ್ರಮುಖ ಉದ್ದೇಶ ಯಾವುದು? ಭಾರತದ ಪುರಾತನ ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ಡಿಜಿಟಲೈಸೇಷನ್. 2026ರಲ್ಲಿ ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ ಮುಖ್ಯವಾಗಿ ಯಾವುದನ್ನು ಉತ್ತೇಜಿಸುತ್ತದೆ? ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಬುಕ್ಸ್. ರಿವಿಷನ್. ಒನ್ ಹೆಲ್ತ್, ಹ್ಯೂಮನ್ ಪ್ಲಸ್ ಆನಿಮಲ್ ಪ್ಲಸ್ ಎನ್ವಿರಾನ್ಮೆಂಟ್. ಆತ್ಮನಿರ್ಭರ ಇನ್ ಪಲ್ಸಸ್ ಬೇಳೆಕಾಳುಗಳು. ನ್ಯಾಚುರಲ್ ಫಾರ್ಮಿಂಗ್ ಪರಿಸರ ಸ್ನೇಹಿ ಮತ್ತು ಮಣ್ಣಿನ ಆರೋಗ್ಯ. PM ಧನ್ ಧಾನ್ಯ ಕೃಷಿ ಯೋಜನಾ ಕಡಿಮೆ ಉತ್ಪಾದಕತೆ ಜಿಲ್ಲೆಗಳು. ಹೈ ಈಲ್ಡ್ ಸೀಡ್ಸ್ ಉತ್ಪಾದಕತೆ. ಮಕಾನ ಬೋರ್ಡ್ ಬಿಹಾರ್. ಎಡಿಬಲ್ ಆಯಿಲ್ ಮಿಷನ್ ಆಯಿಲ್ ಸೀಡ್ಸ್. ಕಾಟನ್ ಪ್ರೊಡಕ್ಟಿವ್ ಮಿಷನ್ ಕಾಟನ್ ಪ್ಲಸ್ ಟೆಕ್ಸ್ಟೈಲ್. ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ಮ್ಯಾನುಫ್ಯಾಕ್ಚರಿಂಗ್. ಕ್ಲೀನ್ ಟೆಕ್ ಸೋಲಾರ್ ಪ್ಲಸ್ EV ಬ್ಯಾಟರೀಸ್ ಪ್ಲಸ್ ವಿಂಡ್. ನ್ಯಾಷನಲ್ ಜಿಯೋಸ್ಪೇಷಿಯಲ್ ಮಿಷನ್ GIS ಪ್ಲಸ್ ಸ್ಯಾಟಲೈಟ್ ಸ್ಪೇಷಿಯಲ್ ಡಾಟಾ. ಜ್ಞಾನ ಭಾರತಂ ಮ್ಯಾನುಸ್ಕ್ರಿಪ್ಟ್ಸ್. ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ ಇಂಡಿಯನ್ ಲ್ಯಾಂಗ್ವೇಜ್ ಡಿಜಿಟಲ್ ಬುಕ್ಸ್.